ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಿಡಿ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆ. ಬೃಹತ್ ಬಾರುಕೋಲು ಚಳುವಳಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ. ಸರ್ಕಾರದ ವಿರುದ್ಧ ರೈತ ಮುಖಂಡ ವಿದ್ಯಾಸಾಗರ್ ರಾಮೇಗೌಡ ಆಕ್ರೋಶ. ನಂಜನಗೂಡು ತಾಲೂಕು ಆಡಳಿತದ ವಿರುದ್ಧ ರೈತ ಸಂಘ ಕಿಡಿ. ಏನು 11 ಅಂಶಗಳನ್ನ ಇಟ್ಕೊಂಡಿದ್ದು ಇವರೆಗೂ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ ಭ್ರಷ್ಟ ನಂಜನಗೂಡು ತಹಸೀಲ್ದಾರ್ ತೊಲಗಲೇಬೇಕು. 5 ಪ್ರಮುಖ ಹೋಬಳಿ ಇದೆ. ಒಂದು ಚಿಕ್ಕಂಚತ್ರ ಮತ್ತೆ ಬಿಳಿಗೆರೆ ಹೋಬಳಿ, ಬಾಗಸ ನೀರಾವರಿ, ಮತ್ತೆ ಕಸ್ಬಾ, ಕೌಲಂಡೆ ಮತ್ತೆ ಹುಲ್ಲಳ್ಳಿ ಹೋಬಳಿ ಬಹಳ ದೊಡ್ಡ ಹೋಬಳಿಗಳು. ಸಮಗ್ರವಾಗಿ ನೀರಾವರಿ ಆಗಿಲ್ಲ. ಈಗಾಗಲೇ ಮೇ ಕಳೆದು ಜೂನ್ ಮೊದಲನೇ ವಾರ ಬತ್ತು, ನೀರೆಲ್ಲ ಸಂಪೂರ್ಣವಾಗಿ ಬತ್ತೋಗಿದೆ. ಸಮಗ್ರ ಶಾಶ್ವತ ನೀರಾವರಿ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರೋಂಥದ್ದು. ಮತ್ತು ನಂಜನಗೂಡು ತಾಲೂಕಿನಲ್ಲಿ ಕಳೆದ 3-4 ವರ್ಷದಿಂದ ನಂಜನಗೂಡು ತಾಲೂಕು ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿರೋಂಥದ್ದು. 8ನೇ ತಾರೀಕು 2,000-3,000 ಜನ ರೈತರು ದೊಡ್ಡ ಪಾದಯಾತ್ರೆ ಮುಖಾಂತರ ತಾಲೂಕು ಕಚೇರಿಗೆ ಹೋಗಿದ್ವಿ. ತಹಸೀಲ್ದಾರರಿಗೆ ಕನಿಷ್ಠವಾಗಿ ರೈತರ ಜೊತೆ ಹೆಂಗೆ ವರ್ತಿಸ್ಬೇಕನ್ನೋ ಸಾಮಾನ್ಯ ಜ್ಞಾನ ಕೂಡ ಇಲ್ಲ. ರೈತ ಪರವಾಗಿ ಏನೇ ಕೆಲಸಗಳು ಕೂಡ ನಡೀತಾ ಇಲ್ಲ. ಒಂದು ದುರಸ್ತಿ ಆಯ್ತಾ ಇಲ್ಲ, ಮಂಜೂರಾತಿ ಆಯ್ತಾ ಇಲ್ಲ. ಮತ್ತೆ ಒಂದು ಖಾತೆ ಆಗಬೇಕು ಅನ್ನೋದಾದ್ರೆ ಯಾರ್ಯಾರ ಹೆಸರಲ್ಲಿ ಒಬ್ಬೊಬ್ಬರಿಗೆ 2 ವಂಶವೃಕ್ಷ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಬೇರೆ ಬೇರೆ ಹೆಸರಿಗೆ ಖಾತೆ ಮಾಡ್ತಾವ್ರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಮ್ಮೋ ಫಿಲಂ ಸಿಟಿ ನಡೀತಾ ಇದೆ. ಇಮ್ಮೋ ಫಿಲಂ ಸಿಟಿನಲ್ಲಿ 11,000 ರೈತರು ಧನಾತ್ಮಕ ಪರಿಹಾರ ಕೊಡಿ ಅಂತ ಅರ್ಜಿ ಹಾಕೊಂಡ್ರೆ, ಅವ್ರಿಷ್ಟ ಬಂದವರಿಗೆ 670 ಜನ ಆಯ್ಕೆ ಮಾಡ್ಕೊಂಡು DC, AC, ತಹಸೀಲ್ದಾರ ಇವರಿಷ್ಟ ಬಂದವ್ರನ್ನ ಆಯ್ಕೆ ಮಾಡ್ಕೊಂಡು ಅವರನ್ನ ಸ್ಕೂಟ್ನಿ ಮಾಡ್ತಾರೆ. ನಾವೇನಿಷ್ಟೇ, ವಿದ್ಯಾಸಾಗರ ಅರ್ಜಿ ಹಾಕರ ಅಂದ್ರೆ ವಿದ್ಯಾಸಾಗರ್ನು ಸ್ಕೂಟ್ನಿ ಮಾಡಿ, ಬಸಪ್ಪ ಹಾಕರ ಅಂದ್ರೆ ಬಸಪ್ಪನ್ ಮಾಡಿ, ಇನ್ನೊಬ್ಬ ರಾಮೇಗೌಡ ಹಾಕನ ಅಂದ್ರೆ ರಾಮೇಗೌಡಂದು ಸ್ಕೂಟ್ನಿ ಮಾಡಿ 11,000 ಅರ್ಜಿದಾರರಿಗೂ ಕೂಡ ನೀವು ಧನಾತ್ಮಕ ಪರಿಹಾರನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ. ಮತ್ತೆ ದಿನೇ ದಿನೇ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತಾ ಇದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತಾ ಇದೆ, ಡೀಸೆಲ್ ಬೆಲೆ ಜಾಸ್ತಿ ಆಯ್ತಿದೆ. ಇದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ. ಇದು ಬಹಳ ಗಂಭೀರವಾದ ಪರಿಣಾಮನ ನಮ್ಮ ಹಳ್ಳಿಗಳಲ್ಲಿ ಬೀರ್ತಾ ಇದೆ. ಮತ್ತೆ ನಮ್ಮ ಹಳ್ಳಿಗಳಲ್ಲಿ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಹಾಕ್ಸ್ಕೊಳ್ಳೋಕೆ ತಗೊಂಡ್ರೆ ಟ್ಯಾಂಕ್ಗಳಿಗೂ ಕ್ಯಾನ್ಗಳಿಗೂ ಕೂಡ ಡೀಸೆಲ್ ಆಗ್ತಾ ಇಲ್ಲ. ಇವೆಲ್ಲ ಸಮಸ್ಯೆ ಆಯ್ತಾ ಇದೆ. ನಮ್ಮ ಹಳ್ಳಿಗಳಲ್ಲಿ ಆಗಬೇಕಾದಂಥ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಒಂದು ತಾಲೂಕು ಕಚೇರಿಗಳು ಸಂಪೂರ್ಣವಾಗಿ ಒತ್ತು ಕೆಟ್ಟೋಗಿರೋಂಥದ್ದು. ಅದಕ್ಕೆ ನಾವು ನಂಜನಗೂಡು ತಹಸೀಲ್ದಾರ್ ನ್ಯಾಯ ಕೊಡಪ್ಪ ಅಂದ್ಬಿಟ್ಟು ನಂಜನಗೂಡು ತಹಸೀಲ್ದಾರ್ ಮುಂದೆ ಕುಂತ್ಕೊಂಡ್ರೆ ಕಳ್ಳರೇ ನ್ಯಾಯ ಕೇಳ್ದಂಗೆ ಆಯ್ತಾ ಇದೆ ಅನಿಸ್ತು ನಮಗೆ. ಅದಕ್ಕೆ ಇವರು 6 ಜಿಲ್ಲೆಗೆ ಹೆಡ್ಡು, ಪ್ರಾದೇಶಿಕ ಆಯುಕ್ತರು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ 6 ಇಲಾಖೆಗೆ ಹೆಡ್ಡು. ಇವ್ರಿಗೆ ತಾಲೂಕು ತಹಸೀಲ್ದಾರ್ಗಳ ಮೇಲೆ, DC-ಗಳ ಮೇಲೆ, ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲ. ಕಂಟ್ರೋಲ್ ತಪ್ಪೋಗ್ಬಿಟ್ಟೈತೆ. ಆಡಳಿತ ಯಾವ ಕಡೆ ಹೋಯ್ತಾ ಇದೆ ಅಂದ್ರೆ ಸಂಪೂರ್ಣ ಭ್ರಷ್ಟಾಚಾರದ ಕಡೆ ಹೋಯ್ತಾ ಇದೆ. ಹಿಂಗಾದ್ರೆ ರೈತರು ಉಳಿಯೋಕೆ ಸಾಧ್ಯ ಆಯ್ತಾ ಇಲ್ಲ. ಅದಕ್ಕೆ ನಾವು ಮೊನ್ನೆ ಒಂದು ಮಾತು ಹೇಳಿದೆ, ನೋಡ್ರಪ್ಪ ಲಂಚ ಕೇಳ್ತಾ ಇದ್ರಿ, ದಯವಿಟ್ಟು ಲಂಚ ಕೇಳ್ಬೇಡಿ. ನನ್ನ ಬೇವ್ರ ದುಡ್ಡು, ನನ್ನ ಶ್ರಮದ ದುಡ್ಡು ಏನಾದ್ರು ಕೊಡಬೇಕು ಅನ್ನೋದಾದ್ರೆ ಒಂದು ನಾನು ಹುಡ್ಸಿರೋ ನನ್ನ ಮಕ್ಕಳು ಕೊಡಬೇಕು, ಇಲ್ಲಾಂದ್ರೆ ನನ್ನ ಅಣ್ಣ ತಮ್ಮದಿರು ಕೊಡಬೇಕು. ನೀವು ಹಂಗೊಂದು ನಮ್ಮ ಶ್ರಮದ ದುಡ್ಡಿಗೆ ಕೈ ಹಾಕ್ತೀನಿ ಅನ್ನೋದಾದ್ರೆ, ನಮ್ಮ ಬೇವ್ರ ದುಡ್ಡಿಗೆ ಕೈ ಹಾಕ್ತೀನಿ ಅನ್ನೋದಾದ್ರೆ, ನಾನು ಕಳೆ ಕಿತ್ತಿರೋ ದುಡ್ಡು, ನಾನು ಕುಯ್ದಿರೋ ದುಡ್ಡು, ಮತ್ತೆ ನಾನು ತೆಂಗಿನಕಾಯಿ ಕಿತ್ತಿರೋ ದುಡ್ಡು, ಅಡಿಕೆ ಕಿತ್ತಿರೋ ದುಡ್ಡು ನಿಮ್ಗೆ ಕೊಡಬೇಕು ಅನ್ನೋದ್ರೆ ನೀವು ಅಣ್ಣ ತಮ್ಮದಿರು ಆಗ್ಬೇಕು. ದಯಮಾಡಿ ಯಾರು ಲಂಚ ಕೇಳ್ತೀರಿ ನಮ್ಮ ರೈತರು ಇರ್ತಾರ, ಲಂಚ ಕೇಳಬೇಡಿ. ನಮ್ಮ ವಂಶವೃಕ್ಷದಲ್ಲಿ ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಅಜ್ಜ, ಮುತ್ತಜ್ಜ ಯಾರೋ ಏನೋ ತಪ್ಪು ಮಾಡ್ಬಿಟ್ಟು ಉಡ್ಸ್ಬಿಟ್ಟು ಹೋಗಿರ್ಬೋದು. ನಮ್ಮ ವಂಶವೃಕ್ಷದಲ್ಲಿ ನೀವು ಸೇರಿಸ್ಕೊಡಿ. ನಮ್ಮ ಆಸ್ತಿನೇ ಒಂದು 10 ಗುಂಟೆ 20 ಗುಂಟೆ ಆಸ್ತಿನೇ ಕೊಟ್ಬಿಡ್ತೀವಿ. ಕೈ ಮುಗಿತೀನಿ ನಮ್ಮ ರೈತರು ಸುಲ್ಗಡಿ ಮಾಡಬೇಡಿ ಅಂತ ನಾವು ನೇರವಾಗಿ ಹೇಳೋಂಥ ಕೆಲಸ ಮಾಡಿದ್ವಿ. ಇದು ನಾವು ನೇರವಾಗಿ ಹೇಳ್ತಾ ಇರೋಂಥ ಮಾತು. ನನ್ನ ಶ್ರಮದ ದುಡ್ಡು ಕೊಡಬೇಕು, ನನ್ನ ಅಣ್ಣ ತಮ್ಮದಿರು ಕೊಡಬೇಕು, ನನ್ನ ತಾಯಿಗೆ ಕೊಡಬೇಕು, ನಮ್ಮ ಅಪ್ಪ ಉಡ್ಸಿರೋ ಮಕ್ಕಳು ಕೊಡಬೇಕು. ಆದರೆ ಇವರು ಕೊಡ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೋಬೇಕು. ಇವತ್ತು ಬಹಳ ಕನಿಷ್ಠ ಮಟ್ಟಕ್ಕೆ ಹೋಗ್ತಾ ಇದೆ. ನಾವು ಈ ರಾಜಕೀಯ ಶಕ್ತಿ ಕೇಂದ್ರ ಮೈಸೂರು, ಸನ್ಮಾನ್ಯ ಮುಖ್ಯಮಂತ್ರಿಯವರ ಕ್ಷೇತ್ರದ 3 ಹೋಬಳಿಗಳು ಹೇಳಿದೆ ನಾನೀಗ. ಯಾವುದಾದ್ರು ನಮ್ಮ ಚಿಕ್ಕಂಚತ್ರ ಹೋಬಳಿ, ಮತ್ತೆ ಬಿಳಿಗೆರೆ ಹೋಬಳಿ, ಕೌಲಂದೆ ಭಾಗದ ಕೆಲವು ಹಳ್ಳಿಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಸೇರ್ತಿತ್ತು, ಮಾಜಿ ಮುಖ್ಯಮಂತ್ರಿಯವರ ಕ್ಷೇತ್ರಕ್ಕೆ. ಮತ್ತೆ ಇಲ್ಲಿನ ಜಿಲ್ಲಾ ಮಂತ್ರಿಗಳು ಎಸ್ ಸಿ ಮಾದೇವಪ್ಪನವರು, ನಮ್ಮ ಊರು ಪಕ್ಕದವರೇ 16 ಅವರು, ಅವರಿದ್ದಾರೆ. ದರ್ಶನ್ ಧ್ರುವನಾರಾಯಣ್ ಯುವ ಶಾಸಕರು, ಮತ್ತು ನಮ್ಮ
ಸುನೀಲ್ ಬೋಸ್ ಅವರು ಯುವಕರೇ. ಸಾವಿರಾರು ಜನ ರೈತರು ಬೀದಿಗೆ ಬಂದ್ರೆ ಅಂದ್ರೆ ಏನು ಕಮಿಷನ್ ಹೋಗಪ್ಪ DC ಹೋಗಿ ಏನೋ ಅವ್ರ ಕೆಲಸ ಏನಿದೆ ರೈತರ ಕೆಲಸ ಮಾಡ್ರಪ್ಪ ಅಂತ ಹೇಳೋ ಅಂತ ಸೌಜನ್ಯ ಮಾಡಬೇಕಾಗಿತ್ತು. ಆದರೆ ಪಕ್ಕದಲ್ಲೇ ಇದ್ದಂಥ ದರ್ಶನ್ ಧ್ರುವನೇನವರು ರೈತರ ಹೋರಾಟ ನೋಡ್ದಂಗೆ ಹೋಗ ಅಂತ ಕೆಲಸ ಮಾಡಿದ್ರು. ಅಂದ್ರೆ ಇವರೆಲ್ಲ ಒಟ್ಟಿನಲ್ಲಿ ನೇರವಾಗಿ ನಾವು ನಿಮ್ಮ ರೈತ ವಿರೋಧಿಗಳು, ನೀವು ರೈತರಿಗೆ ಸ್ಪಂದಿಸಕ್ಕೆ ನಾವು ಬಂದಿಲ್ಲ, ನಿಮ್ಮ ವೋಟ್ ಹಾಕ್ಸ್ಗಳ ಹೊತ್ತಲೇ ರೈತರು ಹೇಳ್ತೀವಿ, ದಲಿತರು ಹೇಳ್ತೀವಿ, ಬಡವರು ಹೇಳ್ತೀವಿ ಅಂತ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಂಗಾಗಿ ನಾವು ಇವತ್ತು ರೈತರು ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗೆ ಇಳಿತಾ ಇದೀವಿ. 3 ದಿನ ಆಯ್ತು, 3 ದಿನದಿಂದ ಸಾವಿರಾರು ಜನ ಬೀದಿಗೆ ಬಂದಿದ್ದೀವಿ. 8ನೇ ತಾರೀಕು 2,000-3,000 ಜನ ದೊಡ್ಡ ಪಾದಯಾತ್ರೆ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ದೊಡ್ಡ ಹೋರಾಟ ಮಾಡಿದ್ರು. ನಿನ್ನೆ ಏನೋ ಮಲಿನ ಆಗಿರೋಂಥ ಭ್ರಷ್ಟಾಚಾರ ತುಂಬಿರುವಂಥ ತಾಲೂಕು ಕಚೇರಿನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಪೊರ್ಕೆ ಹಾಕಿ ನೀರು ಹಾಕಿ ತೊಳೆಯ ಅಂತ ಕೆಲಸ ಮಾಡಿದ್ರು ಸಾವಿರಾರು ಮಹಿಳೆಯರು. ಇದಕ್ಕಿಂತ ನಾಚಿಕೆಗೇಡು ಇನ್ನೇನಾಗಬೇಕು? ಈ ದೇಶಕ್ಕೆ ಅನ್ನ ಕೊಟ್ಟಂತ ರೈತ ದೇವರು ಇವತ್ತು ನಿಮ್ಮ ತಾಲೂಕು ಕಚೇರಿ ಭ್ರಷ್ಟ ಆಗದೆ, ನಿಮ್ಮ ಆಫೀಸ್ಗಳು ಭ್ರಷ್ಟ ಆಗದೆ ಅಂತ ಪೊರ್ಕೆ ತೊಳೆಯೋ ಕೆಲಸ ಮಾಡ್ತಾರಲ್ಲ, ಇದಕ್ಕಿಂತ ನಾಚಿಕೆ ಇನ್ಯಾವುದೂ ಇಲ್ಲ ಅನ್ನೋದನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿದ್ಯಾಸಾಗರ್, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ.